ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ ಸಪ್ತಮ ಸ್ತೋತ್ರದಲ್ಲಿ ಮೂರನೇ ಶ್ಲೋಕ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಳಂ ವಿದಧತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾ ಅಪೀಡ್ಯಾಃ ಶ್ರೀರ್ಯತ್ಕಟಾಕ್ಷಬಲವತ್ಯಜಿತಂ ನಮಾಮಿ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಳಂ ವಿದಧತೆ ಯತ್ ಅಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾಃ ಅಪೀಡ್ಯಾಃ ಅಪಿ ಈಡ್ಯಾಃ ಅಂತ ಬಿಡಿಸ್ಕೋಬೇಕು. ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಧರ್ಮಾರ್ಥ ಇತಿ ಈಡ್ಯಾಹ ಸ್ತುತ್ಯಾಹ ಸ್ತುತಿ ಮಾಡಲು ಯೋಗ್ಯರಾದವರು ಯಾರು? ಬ್ರಹ್ಮಾದಯ ಬ್ರಹ್ಮಾದಿ ದೇವತೆಗಳು. ಹಾಗೆ ಅಂತ ಜಗದ್ಗುರುಗಳು ದೇವತೆಗಳು ಯೋಗ್ಯರಾದವರು. ತತ್ಪ್ರಣತ ಸತ್ಪ್ರಣತ ಅಪಿ ತೇಷು ಧರ್ಮಾದಿಷು ಪ್ರಣತ ಆಸಕ್ತಾಃ ಯೇ ಸಂತಃ ತೈಃ ಪ್ರಣತ ಅಪಿ ನಮಸ್ಕೃತ ಅಪಿ. ಧರ್ಮಾದಿಗಳಲ್ಲಿ ಯಾರು ಆಸಕ್ತರಾಗಿದ್ದಾರೆ ಅಂಥವರಿಂದ ಪ್ರಣತಾಹ ನಮಸ್ಕೃತಾಹ ಅಪಿ, ಅವರೆಲ್ಲರೂ ಕೂಡ ಬ್ರಹ್ಮಾದಿಗಳನ್ನ ನಮಸ್ಕಾರ ಮಾಡ್ತಾರೆ. ಯಾರ್ಯಾರಿಗೆ ಧರ್ಮ ಅರ್ಥ ಕಾಮ ಇತ್ಯಾದಿಗಳು ಮೋಕ್ಷ ಇತ್ಯಾದಿಗಳು ಬೇಕು ಅವರೆಲ್ಲರೂ ಕೂಡ ಬ್ರಹ್ಮಾದಿ ದೇವತೆಗಳನ್ನ ನಮಸ್ಕಾರ ಮಾಡ್ತಾರೆ. ಹಾಗಿದ್ದರೂ ಕೂಡ ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಳಂ, ಧರ್ಮ ಅರ್ಥ ಕಾಮ ಸುಮತಿ ಒಳ್ಳೆಯ ಜ್ಞಾನ, ಪ್ರಚಯ ಪ್ರಚಯ ಅಂದ್ರೆ ಧರ್ಮಾದಿ ಅಭಿವೃದ್ಧಿ ಬೆಳವಣಿಗೆ ಅಂತ ಹೇಳ್ತಾರೆ, ಡೆವಲಪ್ಮೆಂಟ್. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದಿ ಅಶೇಷ ಸನ್ಮಂಗಳಂ, ಏನೇನು ಸನ್ಮಂಗಳಗಳು ಅಂತ ಇದೆಯೋ ಮಂಗಳ ಅಂತ ಎಲ್ಲವನ್ನೂ ಕೂಡ ತಚ್ಚ ತದಶೇಷ ಮಂಗಳಂಚ ತತ್ ಯದಪಾಂಗಲೇಶಂ ಯಸ್ಯಾಹ ಶ್ರಿಯಃ ಅಪಾಂಗಲಂ ಅಪಾಂಗಲೇಶಂ ಆಶ್ರಿತ್ಯ ವಿದದದೆ ಸ್ವಭಕ್ತೇಭ್ಯಃ ಪ್ರಯಚ್ಛಂತಿ. ಎಲ್ಲಾ ಸಜ್ಜನರು ಕೂಡ ಬ್ರಹ್ಮಾದಿಗಳನ್ನ ಆಶ್ರಯಿಸಿದರೂ ಕೂಡ ಬ್ರಹ್ಮಾದಿ ದೇವತೆಗಳು ಯಾರನ್ನ ಆಶ್ರಯಿಸಿದ್ದಾರೆ ಹಾಗೆಂದ್ರೆ ಲಕ್ಷ್ಮೀದೇವಿಯ ಕಡೆ ಕಣ್ಣಿನ ನೋಟವನ್ನ ಆಶ್ರಯಿಸಿದ್ದಾರಂತೆ. ಲಕ್ಷ್ಮೀದೇವಿಯ ಒಂದು ದೃಷ್ಟಿ ಸಾಕು, ಅವ್ರಿಗೆ ಏನಾಗ್ತದೆ? ಧರ್ಮ ಅರ್ಥ ಕಾಮ ಒಳ್ಳೆಯ ಜ್ಞಾನ, ಧರ್ಮಾದಿಗಳಲ್ಲಿ ಅಭಿವೃದ್ಧಿ, ಇನ್ನು ಏನೇನು ಮಂಗಳ ಇದೆಯೋ ಎಲ್ಲವೂ ಆಗುತ್ತದೆ. ಹಾಗೆ ಅಂತ ಅದರ ಅಭಿಪ್ರಾಯ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷದಿಂದ ಇದೆಲ್ಲವನ್ನು ಅವರು ಪಡೆದಿದ್ದಾರೆ. ಲಕ್ಷ್ಮೀದೇವಿ ತನ್ನ ಭಕ್ತರಾದ ಬ್ರಹ್ಮಾದಿ ದೇವತೆಗಳಿಗೆ ಇದೆಲ್ಲವನ್ನು ಕೂಡ ವಿದದಧೆ ಅಂದ್ರೆ ಕೊಡುತ್ತಾರೆ ಅಂತ ಅರ್ಥ. ತನ್ನ ಕಡೆಗಣ್ಣಿನ ನೋಟದಿಂದ ಅನುಗ್ರಹ ಪೂರ್ವಕ ದೃಷ್ಟಿಯಿಂದ, ಅದು ಸುಮ್ಮನೆ ನಾವೆಲ್ಲ ನೋಡುವಂತೆ ಕೇವಲ ದೃಷ್ಟಿ ಅಲ್ಲ, ಅದು ಅನುಗ್ರಹ ಪೂರ್ವಕವಾದ ದೃಷ್ಟಿ. ಅದು ಲಕ್ಷ್ಮೀದೇವಿಯ ದೃಷ್ಟಿ ಅಂದ್ರೆ ಆ ಥರ, ಗುರುಗಳ ದೃಷ್ಟಿ ಅಂದ್ರೆ ಆ ಥರ ಅನುಗ್ರಹ ಪೂರ್ವಕ ದೃಷ್ಟಿ. ಅವ್ರು ನೋಡಿದ್ರೆ ಸಾಕು ನಮಗೆ ಅನುಗ್ರಹ ಆಗ್ತದೆ. ಆ ಥರ ಲಕ್ಷ್ಮೀದೇವಿಯ ನೋಟದಿಂದಲೇ ಸಾಕು ಬ್ರಹ್ಮಾದಿಗಳಿಗೆ ಧರ್ಮ ಅರ್ಥ ಕಾಮ ಎಲ್ಲವೂ ಕೂಡ, ಎಲ್ಲಾ ಮಂಗಳವೂ ಕೂಡ ಬಂದ್ಬಿಡುತ್ತದೆ. ಆ ರೀತಿಯಾಗಿ ಅನುಗ್ರಹ ಮಾಡತಕ್ಕವರು ಲಕ್ಷ್ಮೀದೇವಿ. ಅಂತ ಲಕ್ಷ್ಮೀದೇವಿ ಅವರಿಗೆ ಯಾರು ಆಶ್ರಯ ಹಾಗೆಂದ್ರೆ ಪರಮಾತ್ಮನ ಕುಡಿಗಣ್ಣಿನ ನೋಟದಿಂದ ಅವರು ಬಲವತಿಯಾಗಿದ್ದಾರೆ ಅಂತ ಅಜಿತನಾಮಕ ಪರಮಾತ್ಮನನ್ನ ನಮಸ್ಕರಿಸುತ್ತೇನೆ ಹಾಗೆ ಅಂತ ಅರ್ಥ. ಧರ್ಮಾರ್ಥ ಕಾಮ ಸುಮತಿ ಪ್ರಚಯಾದ್ಯಶೇಷ ಸನ್ಮಂಗಳಂ ವಿದಧತೆ ಯದಪಾಂಗಲೇಶಂ ಆಶ್ರಿತ್ಯ ತತ್ಪ್ರಣತ ಸತ್ಪ್ರಣತಾ ಅಪೀಡ್ಯಾಃ ಶ್ರೀರ್ಯತ್ಕಟಾಕ್ಷ ಬಲವತ್ಯಜಿತಂ ನಮಾಮಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.